One has rightly said, learning is a continuous process. There is no end for learning until we. At the same time, our old PDJ used to tell, yeah, he was Sadanand Naik, he was in Bijapur. In every program he used to say, no one is perfect. Perfection is the domain of God. But day by day, we should try to become less and less imperfect. ಹಾಗಾಗಿ ಲರ್ನಿಂಗ್ ಕಂಟಿನ್ಯೂಸ್ ಆಗಿರೋದು ನಮ್ಮೆಲ್ಲರಿಗೂ. ಆ ನಿಟ್ಟಿನಲ್ಲಿ ಹೊಸದಾಗಿ ಜಾರಿಯಲ್ಲಿ ಹೊಂದಿರುವ ಕಾನೂನುಗಳ ಬಗ್ಗೆ ಇದು 2ನೇ ಕಾರ್ಯಾಗಾರ. ಬಹುಶಃ ತಾವೆಲ್ಲರೂ ಫಾರ್ಚುನೇಟ್ ಅಂತ ಅನ್ಕೋಬಹುದು. ಯಾಕಂದರೆ ನಾನು ಹೇಳಿದ ಪ್ರಕಾರ ಬೇರೆ ಕಡೆಯಲ್ಲಿ ಬೇರೆ ಎಲ್ಲ ಅಸೋಸಿಯೇಷನ್ಗಳಲ್ಲಿ ಕೋರ್ಟ್ಗಳಲ್ಲಿ ಒಂದ್ಸಲ ಮಾತ್ರ ವರ್ಕ್ಶಾಪ್ ಆಗಿರೋದು. ನಮ್ಮದು ಸಲ ಒಂದೇ ಸಲ ಆಗಿತ್ತು ಅಕಾಡೆಮಿಯಲ್ಲಿ. ಆದರೆ ಇಲ್ಲಿ ಮಾಡ್ತಾ ಇದ್ದು ಇದು 2ನೇ ದಿನ, 2ನೇ ವರ್ಕ್ಶಾಪ್. ಇದಕ್ಕೆ ಮುಖ್ಯವಾಗಿ ಕ್ರೆಡಿಟ್ ಹೋಗಬೇಕಾಗಿರೋದು ನಮ್ಮ ಬಾದಾಮಿ ಸಾಹೇಬರಿಗೆ. ನಾವೆಲ್ಲ ಅವ್ರು ನೋಡಿರ್ಬೇಕು ಎಷ್ಟು ಆಕ್ಟಿವ್ ಆಗಿರ್ತಾರೆ. ನಾವು ಎಷ್ಟು ಡಿಟೇಲ್ಸ್ ಇದಾವಲ್ಲ ಅದೆಲ್ಲಕ್ಕಿಂತ ನಮಗಿಂತ ಜಾಸ್ತಿ ಆಕ್ಟಿವ್ ಆಗಿರೋದು. ಒಂದೇ ಒಂದು ಉದಾಹರಣೆ ಅವರಿಗೆ ಹೇಳ್ಬೇಕಂದ್ರೆ, ಇವತ್ತು ಫಸ್ಟ್ ಬಂದಿದ್ದು ಅವರೇ ಅಸೋಸಿಯೇಷನ್ ಅಲ್ಲಿ. ಅದು ವಿತ್ ಪ್ರೊಜೆಕ್ಟರು ವಿತ್ ಲ್ಯಾಪ್ಟಾಪು ಬಂದ್ಬಿಟ್ಟಿದೆ. ಆಮೇಲೆ ನಮಗೆಲ್ಲ ಗೊತ್ತಾದ್ಮೇಲೆ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾವು ಇಲ್ಲಿ ಬಂದಿದ್ದು. ತುಂಬ ಇಂಟ್ರೆಸ್ಟ್ ಅವರಿಗೆ. ಅವರೇ ಇನಿಷಿಯೇಟ್ ಮಾಡಿದ್ದು 2ನೇ ವರ್ಕ್ಶಾಪ್ ಇನ್ನೊಂದ್ಸಲ ಮಾಡೋಣ, ಲಾಯರ್ಸಿಗೆಲ್ಲ ಹೆಲ್ಪ್ ಆಗುತ್ತೆ, ಸೊ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಇದೊಂದು ಆರ್ಗನೈಸ್ ಮಾಡಿದ್ದೀವಿ. ಮೊನ್ನೆ ನಾವು ಡಿಸ್ಕಷನ್ ಮಾಡುವಾಗ ಸಾಹೇಬರು ನಾವು 6 ಜಡ್ಜಸ್ ಇದ್ದೀವಿ. ನಮ್ಮೆಲ್ಲರ ಮಧ್ಯೆ ಸ್ವಲ್ಪ ಒಂದೊಂದು ಪಾರ್ಟ್ ಮಾಡಿ ಡಿವೈಡ್ ಮಾಡಿದ್ದಾರೆ, ಯಾವ ಏನು ಹೇಳಬೇಕು ಅಂತ. ಆ ಪ್ರಕಾರ ನನಗೆ ಸಾಹೇಬರು ಹೇಳಿಕೊಟ್ಟಿರೋದು, ಮಾಡಕ್ಕೆ ಹೇಳಿರೋದು ಟ್ರಯಲ್ ಬಗ್ಗೆ ಮಾಡಿ ಏನೇನು ಚೇಂಜಸ್ ಆಗಿದೋ ಅದ್ರ ಬಗ್ಗೆ ಹೇಳಿಕೊಡ್ತಾರೆ. ಟ್ರಯಲ್ ಮ್ಯಾಜಿಸ್ಟ್ರೇಟ್. ಅದೇ ರೀತಿ ಬೇರೆ ಬೇರೆ ಜಡ್ಜಸ್ಸು ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ನಿಮ್ಗೆ ಹೇಳ್ತಾರೆ. ಸೆಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ಮಸ್ಟ್ ಕನ್ಫೆಸ್ ದಟ್ ಐ ಆಮ್ ನಾಟ್ ಅ ಟೀಚರ್ ಆರ್ ಲೆಕ್ಚರ್. ನಾವು ಯಾರೂ ಟೀಚರ್ಸ್ ಇಲ್ಲ, ಆದರೆ ವಿಲ್ ಟ್ರೈ ಆರ್ ಬೆಸ್ಟ್. ಯಾಕಂದರೆ ಮುಂದೆ ವೈಸ್ ಪ್ರಿನ್ಸಿಪಲ್ ಅವರಿದ್ದಾರೆ ಲಾ ಕಾಲೇಜ್, ನಮಗಿಂತ ಒಳ್ಳೆ ಅಕಾಡೆಮಿಕ್ ನಾಲೆಜ್ ಇಟ್ಕೊಂಡಿರೋರು. ಆದರೆ ನಮಗೇನು ಗೊತ್ತಿದೆ ಇದರ ಬಗ್ಗೆ, ನಮ್ದೇನು ಥಿಂಕಿಂಗ್ ಇದೆ ಅದರ ಬಗ್ಗೆ ಹೇಳ್ತೀವಿ. ಅದರಲ್ಲಿ ತಪ್ಪುಗಳೆಲ್ಲ ಆಗಿರ್ಬೋದು, ಏನಾದರೂ ಮಿಸ್ಟೇಕ್ ಆಗಿರ್ಬೋದು, ಅದನ್ನು ನೀವು ಕರೆಕ್ಷನ್ ಮಾಡ್ಬೋದು. ಇಲ್ಲ ನಮಗಿಂತ ಜಾಸ್ತಿ ನಿಮ್ಗೆ ಏನಾದರೂ ಗೊತ್ತಿರ್ಬೋದು, ಅದನ್ನೇ ನೀವು ಡಿಸ್ಕಷನ್ ಮಾಡಿ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನಮಗೂ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ನದಾಫ್ ಸಾಹೇಬ್ ಹೇಳ್ತಾ ಇದ್ರು, ಇದು ಲೆಕ್ಚರ್ ಥರ ಮಾಡೋದು ಬೇಡ, ಒನ್ ವೇ ಟ್ರಾಫಿಕ್ ಆಗೋದು ಬೇಡ, ಡಿಸ್ಕಷನ್ ಇರಲಿ, ಇಂಟರಾಕ್ಷನ್ ಇರಲಿ. ಅದಕ್ಕೆ ಯಾಕೆ ಅಂತಂತಂದರೆ, ಮೊನ್ನೆ ಒಂದು ದಿನ ವರ್ಕ್ಶಾಪ್ ಆಗಿದೆ, ಒಂದು ಸೈಡು ಎಲ್ಲ ಲೆಕ್ಚರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅದೇನಾಗುತ್ತೆ, ನೀವು ಕೇಳ್ತಾ ಹೋದ್ರೆ ಹೆಂಗೆ ನಿಮ್ಗೆ ಬೋರ್ ಆಗುತ್ತೆ, ನಿದ್ರೆ ಬರ್ಬೋದು. ಆದರೆ ನಿಮ್ಗೆ ಡೌಟ್ಸ್ ಇರುತ್ತಲ್ಲ ಅದು ಕ್ಲಿಯರ್ ಆಗಲ್ಲ. ಮೊನ್ನೆ ಸ್ವಲ್ಪ ಸಂಕೋಚ ಪಡಿಸ್ಕೊಂಡಿರ್ಬೋದು. ಹೈಕೋರ್ಟ್ ಜಡ್ಜ್ ಇದ್ರು, ಇನ್ನೊಬ್ರು ರಿಟೈರ್ಡ್ ಬಿಡಿ ಆಗಿದ್ರು. ನಮ್ಮೆಲ್ಲ ಡೌಟ್ಸ್ ಎಲ್ಲ ಕೇಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ಆಗಿರ್ಬೋದು. ಆದರೆ ಇವತ್ತು ನಾವೆಲ್ಲ ಲೋಕಲ್ ಜಡ್ಜಸ್ಸು ಎಲ್ಲ ಫ್ಯಾಮಿಲಿಯರ್ ಇರೋದು. ನಿಮ್ಗೆ ಏನಾದರೂ ಡೌಟ್ಸು ಕನ್ಫ್ಯೂಷನ್ ಏನಾದರೂ ಇದ್ದರೆ ನಾವೆಲ್ಲ ಕೇಳಿ ಡಿಸ್ಕಷನ್ ಮಾಡಿ ನಾವು ಅದನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳಿ. ಈ ಸೆಷನ್ಗಾಗಿ ರೆಡಿ ಆಗುವ ಫೀಸು ಏನೂ ಆಗಿಲ್ಲ. CRPC ಇವಾಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮೊದಲು ನಾವು ಹೆಸರು ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಮೇಜರ್ ಚೇಂಜಸ್ ಆಗಿಲ್ಲ. ಆಗಿರೋದು ಮೇಜರ್ ಚೇಂಜಸ್ ಅಂತಂದ್ರೆ ಸೆಕ್ಷನ್ ನಂಬರ್ಸ್, ಇದು ಮುಖ್ಯವಾಗಿ ಆಗಿರೋದು. ಇದನ್ನು ನಾವು ಮೊದಲು ತಲೆಯಲ್ಲಿ ಇಟ್ಕೋಬೇಕಾಗಿದೆ, ಗಮನದಲ್ಲಿ ಇಟ್ಕೋಬೇಕಾಗಿದೆ. ಅದು ಬಿಟ್ಟು ಮೈನರ್ ಚೇಂಜಸ್ ಆಗಿದೆ. ಮೈನರ್ ಚೇಂಜಸ್ಗಿಂತಲೂ ನನ್ನ ಪ್ರಕಾರ ಫ್ಯೂ ಚೇಂಜಸ್ ಮಾಡಿದ್ದಾರೆ ಅಷ್ಟೇ.
ಆಲ್ಮೋಸ್ಟ್ ಎಲ್ಲ ಪ್ರೊವಿಷನ್ಸ್ ಸೇಮ್ ಇದಾವೆ. ಕೆಲವೊಂದು ಕಡೆ ಸ್ವಲ್ಪ ಪ್ರಾವಿಸ್ ಆಲ್ಸೋ ಆಡ್ ಮಾಡಿದ್ದಾರೆ, ಕೆಲವೊಂದು ಕಡೆ ಸಬ್ಸೆಕ್ಷನ್ಸ್ ಆಡ್ ಮಾಡಿದ್ದಾರೆ, ಕೆಲವು ಕಡೆ ಎಕ್ಸ್ಪ್ರೆಷನ್ಸ್ ಆಡ್ ಮಾಡಿದ್ದಾರೆ. ಪನಿಷ್ಮೆಂಟ್ ಅಲ್ಲಿ ನಾವು ಭಾರತೀಯ ನ್ಯಾಯ ಸಂಹಿತೆಗೆ ಹೋದ್ರೆ ಪನಿಷ್ಮೆಂಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿದ್ದಾರೆ, ಜೊತೆಗೆ ಹೊಸ ಅಫೆನ್ಸಸ್ ಅನ್ನು ಸೇರಿಸಿದ್ದಾರೆ. ಇದನ್ನ ಫ್ಯೂ ಚೇಂಜಸ್ ಏನಾಗಿದ್ದಾವ ಇದನ್ನ ಮಾತ್ರ ನಾವು ತಿಳ್ಕೊಂಡ್ರೆ ಸಾಕು. ಸೊ ಟೈಮ್ ಅಂತ ಹಿಡಿಯೋದು ಹೊಸ ಅಲಾಗಿ ನಾವು ಅಡ್ಯಾಪ್ಟ್ ಆಗ್ಬೇಕಂತಂದ್ರೆ, ಯಾಕಂದ್ರೆ ಮೊನ್ನೆ ನನಗೆ ಒಂದು ಕನ್ಫ್ಯೂಷನ್. ಒಬ್ಬರು ಪೊಲೀಸರು ಫೋನ್ ಮಾಡಿದ್ರು, ಸರ್ ಒಂದು ರಿಮಾಂಡಿಗೆ ತಗೊಂಡ್ ಬರ್ತಾ ಇದ್ದೀವಿ ಪ್ರೊಡ್ಯೂಸ್ ಮಾಡಕ್ಕೆ ಅಂತಂದ್ರು. ಯಾವ ಸೆಕ್ಷನ್ ಅಂತ ಕೇಳಿದೆ. ಸರ್ 106 ಭಾರತೀಯ ನ್ಯಾಯ ಸಂಹಿತೆ ಅದು ಅಂತ. ಈಗ ನನ್ನ ತಲೆಯಲ್ಲೂ ಯಾವ 106 ಅಂತ ಈಗ IPC ಎಲ್ಲ ಪೀರಿಯಡ್ ಬಿಟ್ಟ ಅವ್ರು ಗೊತ್ತಾಗುತ್ತೆ ಕೇಳಿದ ತಕ್ಷಣ. 106 ಅಂದಮೇಲೆ ನಾನು ಮತ್ತೆ ಬುಕ್ ತೆಗೆದು ನೋಡ್ಬೇಕು. ಕ್ರಿಮಿನಲ್ ಸೆವೆನ್ ಆಫ್ IPC, ಕ್ರಿಮಿನಲ್ ಸೆವೆನ್ ಆಫ್ IPC ಇಸ್ ಕರೆಸ್ಪಾಂಡಿಂಗ್ ಟು 106 ಆಫ್ ಭಾರತೀಯ ನ್ಯಾಯ ಸಂಹಿತೆ. ಹಾಗಾಗಿ ಎಲ್ಲರಿಗೂ ಕನ್ಫ್ಯೂಷನ್ ಇರೋದೆ, ಕೆಲವೊಂದು ತಪ್ಪುಗಳು ಆಗ್ತಾ ಇದ್ದಾವೆ. ಕೋರ್ಟಲ್ಲಿ ನೋಡ್ತಾ ಇದ್ದೀವಿ, ಪ್ರೊವಿಷನ್ ತಪ್ಪು ಮಾಡ್ತಾ ಇದ್ದಾರೆ, ನಾವು ಬೇರೆ ಪಡಿಸ್ಕೊತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯೋದು. ಹಾಗಾಗಿ ಅದೇನು ಚೇಂಜಸ್ ಆಗಿದ್ದಾವೆ ಅದರ ಬಗ್ಗೆ ಹೇಳಕ್ಕೆ ಈ ವರ್ಕ್ಶಾಪ್ ಹಮ್ಮಿಕೊಂಡಿರೋದು. ಇದನ್ನೆಲ್ಲ ಸಂಪೂರ್ಣ ಉಪಯೋಗ ಮಾಡ್ಕೋಬೇಕು, ಅಡ್ವಾಂಟೇಜ್ ತಗೋಬೇಕು. ಏನಾರು ಡೌಟ್ಸ್ ಇದ್ದರು ತಕ್ಷಣ ಕೇಳ್ಬೋದು, ಇಲ್ಲ ನೀವು ಬರ್ಕೊಂಡು ನಂತರ ಕೇಳ್ಬೋದು. ನಮ್ಮ ಅಗ್ರಸಚಿವರು ಬಗ್ಗೆ ಸ್ಟಾರ್ಟ್ ಮಾಡ್ತಾರಂತ ನಾನು ಸೆಕ್ಷನ್ಸ್ ಸೆಕ್ಷನ್ 261 to 266. Section 261 corresponding section 207 30